ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಇದು ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ. ಅಂದರೆ ಬಾಂಬೆ ರವೆ ಉಂಟಲ್ಲ ಅದರದ್ದು. ಇಲ್ಲಿ ನಾನು 2 ಕಪ್ಪು ಬಾಂಬೆ ರವೆ ತಗೊಂಡಿದ್ದೇನೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಈಗ ಒಂದು ದೊಡ್ಡ ಈರುಳ್ಳಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ತೇನೆ. ಮತ್ತು ಒಂದು 3 ಇದು ಹಸಿಮೆಣಸಿನಕಾಯಿ ಮತ್ತು ಸಣ್ಣ ತುಂಡು ಶುಂಠಿ, ಇದನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಒಂದು 1/4 ಕಪ್ನಷ್ಟು ಮೊಸರು ಹಾಕಿದರೆ ರೊಟ್ಟಿ ತುಂಬ ಸಾಫ್ಟ್ ಆಗ್ತದೆ. ಹಾಕದಿದ್ದರೆ ಸಹ ಪರವಾಗಿಲ್ಲ, ಹಾಕಿದರೆ ಮಾತ್ರ ಸಾಫ್ಟ್ ಆಗ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನು ಸಕ್ಕರೆ ಹಾಕಿದೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡುವ. ನನಗೆ ತೆಂಗಿನಕಾಯಿ ತುರಿ ಹಾಕಲಿಕ್ಕೆ ಮರ್ತೋಯ್ತು, ಈಗ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಸಾಫ್ಟ್ ಆಗೋ ತನಕ. ಆಗ ತೆಂಗಿನಕಾಯಿ ತುರಿ ಹಾಕಲಿಕ್ಕೆ ಮರ್ತೋಗಿತ್ತು, ಈಗ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡಲ್ಲಿ ಇಡುವ. ಈಗ 10 ನಿಮಿಷ ಆಯಿತು. ಇಲ್ಲಿ ನಾನು ಬಟರ್ ಪೇಪರ್ ತಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಇದರ ಮೇಲೆ ಹಾಕಿ ಸ್ಪ್ರೆಡ್ ಮಾಡೋದು. ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಅದರಲ್ಲಿ ಸ್ಪ್ರೆಡ್ ಮಾಡ್ಬೋದು. ಇಲ್ಲಿ ಬಾಳೆ ಎಲೆ ಇಲ್ಲ, ಅದರಿಂದ ನಾನು ಬಟರ್ ಪೇಪರಲ್ಲಿ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ಕೈಯನ್ನು ಸ್ವಲ್ಪ ನೀರಲ್ಲಿ ಮುಳುಗಿಸಿ ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದರೆ ಕೈಗೆ ಅಂಟುತ್ತೆ. ಸೈಡಲ್ಲೆಲ್ಲ ಒಳ್ಳೆ ಮಾಡಿ ಇದು ಮಾಡಿ ಒತ್ತಿ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ನಾನು ದೋಸೆ ಕಾವಲಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಈಗ ಇದಕ್ಕೆ ರೊಟ್ಟಿಯನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು, 2 ಸೈಡ್ ಕೂಡ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಈಗ ಮಗುಚಿ ಹಾಕುವ. ಇದನ್ನು ಮಗುಚಿ ಹಾಕಿ ಒಂದು 5 ನಿಮಿಷ ಆದರೂ ಫ್ರೈ ಮಾಡಬೇಕು, ಇಲ್ಲದ್ರೆ ಒಳಗಿಂದ ಬೇಯುವುದಿಲ್ಲ.
ಈಗ ಇದು ರೊಟ್ಟಿ ಆಯಿತು. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಈಗ ಇನ್ನೊಂದು ಸಜ್ಜಿಗೆ ರೊಟ್ಟಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಕೈಗೆ ನೀರು ಹಾಕಿ ಸ್ಪ್ರೆಡ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಕೈಗೆ ಅಂಟುತ್ತೆ. ಈಗ ಮಗುಚಿ ಹಾಕುವ ಇದನ್ನು. ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಆಗ ತುಂಬ ಟೇಸ್ಟ್ ಆಗ್ತದೆ. ತಣ್ಣಗಾದ್ಮೇಲೆ ಸಹ ಟೇಸ್ಟ್ ಇರ್ತದೆ, ಆದರೆ ಬಿಸಿ ಇರುವಾಗ ತಿಂದರೆ ತುಂಬ ಟೇಸ್ಟ್ ಇರ್ತದೆ, ಸಾಫ್ಟಾಗಿ ತುಂಬ ಟೇಸ್ಟ್ ಆಗ್ತದೆ.